ಒಂದು ನಾನು ಹಿಪ್ನೋಥೆರಪಿ ಮಾಡಬೇಕಾದ್ರೆ ಒಂದು ಕ್ಲಾಸಲ್ಲಿ ನಮ್ಮ ಹಿಪ್ನೋಥೆರಪಿ ಸರ್ ಹೇಳಿದ್ರು, ಆ ಲೇಡಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ಅಚೀವ್ ಮಾಡಿದಾರಂತೆ ಸರ್. ಮಾಸ್ಟರ್ ಆಫ್ ಆಲ್, ಜಾಕ್ ಆಫ್ ಆಲ್ ಅಂತಾರಲ್ಲ, ಜಾಕ್ ಆಫ್ ಆಲ್ ಅಂತ ಅಮ್ಮ. ಆದರೆ ಅಮ್ಮಂಗೆ ಏನೋ ಒಂದು ಇದಿತ್ತಂತೆ. ಇವರು ಹಿಪ್ನೋಸಿಸ್ ಮಾಡ್ತಾ 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 ಓಕೆ ಅದ್ರ ಹಿಂದಕ್ಕೆ ಹೋಗಿ ಅಂತ ಕೇಳ್ತಾರೆ. ಏನು ರೂಟ್ ಕಾಸ್ ಗೊತ್ತಾಗೋದಕ್ಕೆ ಪ್ರಶ್ನೆ ಮಾಡ್ತಿರ್ತಾರೆ, ಪ್ರೋಬಿಂಗ್ ಅಂತೀವಿ ನಾವು ಅದನ್ನ. ಅದು ಮಾಡ್ತಾ 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 ಹಿಂದಕ್ಕೆ ಹೋದಾಗ ಎಲ್ಲಿಂದ ಬಂತಿದು ಈ ಅಮ್ಮಂಗೆ ಈ ಕೀಳರಿಮೆ ಅಂತ ಹೇಳಿದ್ರೆ, ಅವರ ಅಪ್ಪ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ, ಅವ್ರ ತಂಗಿ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಇವಳು ಹತ್ರ ಹೋದ್ಲಂತೆ. ಈ ಹುಡುಗಿ ಅಪ್ಪನ ಹತ್ರ ಹೋದಾಗ, ನೀನು ಚೆನ್ನಾಗಿಲ್ಲ, ನೀನು ಆ ಕಡೆ ಹೋಗು, ನಿನ್ನ ತಂಗಿ ಎಷ್ಟು ಮುದ್ದಾಗಿದ್ದಾಳೆ, ನೀನು ನೋಡು, ನೀನು ನನ್ನ ಪಕ್ಕ ನಿಂತ್ಕೋಬೇಡ, ಅಸಹ್ಯ ಆಗುತ್ತೆ ನಿನ್ನ ಪಕ್ಕದಲ್ಲಿ ನಿಲ್ಸ್ಕೊಳಕ್ಕೆ ಅಂತ ಅಂದ್ರಂತೆ ಅವರಪ್ಪ. ಆ ಒಂದು ಮಾತಿಂದ ಎಮ್ಮ ಎಷ್ಟು ಇಂಟೆಲಿಜೆಂಟ್ ಆದ್ರೂ ಲೈಫಲ್ಲಿ ಏನು 100% ಅಚೀವ್ ಮಾಡೋಕ್ಕೆ ಆಗಿಲ್ವಂತ ಎಮ್ಮಗೆ. ಅದು ಒಂದೇ ಒಂದು ಮಾತು. ಅದು ಅವ್ರ ತಂದೆ ಅವತ್ತು ತಂದಿದ್ದ ಮಾತು. ಅವ್ರನ್ನ ಇವಾಗ ಅಷ್ಟು ವರ್ಷ ಆದ್ರೂ ಅವ್ರಿಗೆ ಅದು ತಲೆಯಲ್ಲಿದೆ. ಅದರಿಂದ ಅವ್ರ ಜೀವನದಲ್ಲಿ ಏನು ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲೇಬೇಕು ನೀವು. ಯಾಕಂತ ಹೇಳಿದ್ರೆ ಪ್ರೋಗ್ರಾಮಿಂಗ್, ನಾನೇನು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಬಗ್ಗೆ ಹೇಳ್ತಿದ್ದೀನಿ, ಇದೇ ಪ್ರೋಗ್ರಾಮಿಂಗ್ಗಳು ನಮ್ಮ ತಲೆಯಲ್ಲಿ ಕೂತ್ಕೊಂಡು ನಾವು ಜೀವನದಲ್ಲಿ ಮುಂದುವರಿಯೋಕ್ಕಾಗ್ತಿಲ್ಲ.